ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದಾಗೆ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ. ಇನ್ನೊಂದು ವಿಷಯ ಏನಂದ್ರೆ, ನಾವು ಆಕ್ಚುಲಿ ಈಗ ಪ್ರೆಸೆಂಟ್ ಪೂರಿಯಲ್ಲಿ ಇದೀವಿ. ನಿಮ್ಗೆ ಅಪ್ಡೇಟ್ಸ್ ಮಿಸ್ ಆಗ್ಬಾರ್ದು ಅಂತ ನಾವು ಇಲ್ಲೇ ವಿಡಿಯೋನ ಮಾಡ್ತಿದೀವಿ. ಏನಾದ್ರೂ ಡಿಸ್ಟರ್ಬೆನ್ಸ್ ಇದ್ರೆ ದಯವಿಟ್ಟು ಕ್ಷಮಿಸಿ. ಈಗ ತಾನೇ ನಮ್ಗೆ ಟಿಟಿಡಿ ಇಂದ ಒಂದು ಇನ್ಫಾರ್ಮೇಶನ್ ಬಂದಿದೆ. ಅದೇನಂದ್ರೆ, ನಮ್ಗೆ ಮಾರ್ಚ್ ತಿಂಗಳ ಎಲ್ಲ ಆನ್ಲೈನ್ ದರ್ಶನದ ಟಿಕೆಟ್ಸ್ ಕೂಡ ಈಗ ಡಿಸೆಂಬರ್ ತಿಂಗಳಲ್ಲಿ ಒಂದೊಂದಾಗಿ ರಿಲೀಸ್ ಮಾಡ್ತಿದ್ದಾರೆ. ಇದ್ರಲ್ಲಿ ಮೊದಲಿಗೆ ನಮ್ಗೆ ರಿಲೀಸ್ ಮಾಡ್ತಾ ಇರೋದು ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ಸ್ ಅಂತ. ಈಗ ನಮ್ಗೆ ಮಾರ್ಚ್ ತಿಂಗಳ ಕಂಪ್ಲೀಟ್ ಕೋಟಾ ಲಕ್ಕಿ ಡಿಪ್ ರಿಜಿಸ್ಟ್ರೇಷನ್ ನ ನಮ್ಗೆ ಡಿಸೆಂಬರ್ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗ್ತಿದೆ. ಈ ಲಕ್ಕಿ ಡಿಪ್ ಅಲ್ಲಿ ನಮ್ಗೆ 4 ಸೇವೆಗಳಿರುತ್ತೆ. ಒಂದು ಸುಪ್ರಭಾತ, ಅರ್ಚನಾ, ತೋಮಾಲ ಮತ್ತೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಅಂತ. ಈ 4 ಸೇವೆಗಳಿಗೂ ಕೂಡ ನೀವು ಆನ್ಲೈನ್ ಲಕ್ಕಿ ಡಿಪ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದಾಗಿರುತ್ತೆ. ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನಮ್ಗೆ 2 ದಿವಸಗಳ ಕಾಲ ಟೈಮ್ ಇರುತ್ತೆ. ಅಂದ್ರೆ ನಾವು ಡಿಸೆಂಬರ್ 20ನೇ ತಾರೀಕು ಬೆಳಗ್ಗೆ 10 ಗಂಟೆವರೆಗೂ ಕೂಡ ನಾವು ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ನೀವೇನಾದ್ರೂ ಲಕ್ಕಿ ಡಿಪ್ ಸೇವೆಯಲ್ಲಿ ಸೆಲೆಕ್ಟ್ ಆಗುವ ಚಾನ್ಸಸ್ ಜಾಸ್ತಿ ಆಗ್ಬೇಕು ಅಂದ್ರೆ ನೀವು ಎಲ್ಲಾ ಸೇವೆಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮ್ಮ ಚಾನ್ಸಸ್ ಜಾಸ್ತಿ ಇರುತ್ತೆ ಸೇವೆಯಲ್ಲಿ ಸೆಲೆಕ್ಟ್ ಆಗೋದು. ಅದಾದ ನಂತರ ಈ ಒಂದು ಲಕ್ಕಿ ಡಿಪ್ ಸೇವೆಯಲ್ಲಿ ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ನಿಮ್ಗೆ ಮೊದಲನೇ ಬಾಗಿಲಿನಿಂದ ದರ್ಶನ ಪಡೆಯುವ ಒಂದು ಅವಕಾಶ, ಸುವರ್ಣ ಅವಕಾಶ ಇರುತ್ತೆ. ನೀವು ದೇವರನ್ನ ತುಂಬಾ ಸಮೀಪದಿಂದ ದರ್ಶನ ಮಾಡ್ಕೋಬಹುದು. ಇನ್ನು ಅರ್ಚನಾ ಅಥವಾ ತೋಮಾಲ ಈ ಸೇವೆಗಳಲ್ಲಿ ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ನೀವು ದೇವರ ಮುಂದೆ ಅರ್ಧ ಗಂಟೆಗಳ ಕಾಲ ಕುಳಿತುಕೊಳ್ಳುವ ಒಂದು ಅವಕಾಶ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ನಮ್ಗೆ ಮಾರ್ಚ್ ತಿಂಗಳಲ್ಲಿ 2 ವಿಶೇಷವಾದ ಸೇವೆ ನಡೀತಿದೆ ತಿರುಮಲದಲ್ಲಿ. ಒಂದು ಬಂದ್ಬಿಟ್ಟು ನಮ್ಗೆ ವಾರ್ಷಿಕ ತೆಪ್ಪೋತ್ಸವ, ಇನ್ನೊಂದು ನಮ್ಗೆ ವಾರ್ಷಿಕ ವಸಂತೋತ್ಸವ ಅಂತ. ಈ 2 ಸೇವಾ ಟಿಕೆಟ್ಸ್ ನ ಕೂಡ ನಮ್ಗೆ ಡಿಸೆಂಬರ್ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ನಿಮ್ಗೆ ವಾರ್ಷಿಕ ತೆಪ್ಪೋತ್ಸವ ಬಂದ್ಬಿಟ್ಟು ನಮ್ಗೆ ಆಲ್ರೆಡಿ ಫೆಬ್ರವರಿಯಲ್ಲಿ 3 ದಿನಕ್ಕೆ ಟಿಕೆಟ್ಸ್ ನ ರಿಲೀಸ್ ಮಾಡಿದ್ರು. ಇನ್ನು ಮಿಕ್ಕಿದ ಮಾರ್ಚ್ 1ನೇ ತಾರೀಕು ಮತ್ತೆ 2ನೇ ತಾರೀಕು ಟಿಕೆಟ್ಸ್ ನ ನಮ್ಗೆ ಆನ್ಲೈನ್ ಅಲ್ಲಿ ಈ ಬಾರಿ ರಿಲೀಸ್ ಮಾಡ್ತಿದ್ದಾರೆ. ಅದನ್ನ ನಮ್ಗೆ ಡಿಸೆಂಬರ್ 22ನೇ ತಾರೀಕು ರಿಲೀಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ಗೆ ವಸಂತೋತ್ಸವ ಸೇವಾ ಟಿಕೆಟ್ಸ್ ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಡಿಸೆಂಬರ್ 22ನೇ ತಾರೀಕೆ ಬೆಳಗ್ಗೆ 10 ಗಂಟೆಗೆ ನಮ್ಗೆ ಮಾರ್ಚ್ ತಿಂಗಳ ಕಲ್ಯಾಣೋತ್ಸವ ಸೇವಾ ಟಿಕೆಟ್ಸ್, ಊಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ ಮತ್ತೆ ಸಹಸ್ರ ದೀಪಾಲಂಕರಣ ಸೇವಾ ಟಿಕೆಟ್ಸ್ ನ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಈ ಸೇವೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಮ್ಗೆ ಒಬ್ರಿಗೆ 500 ರೂಪಾಯಿ ಆಗಿರುತ್ತೆ. ಅದೇ ಕಲ್ಯಾಣೋತ್ಸವ ಸೇವಾ ಟಿಕೆಟ್ಸ್ ನೀವೇನಾದ್ರೂ ಬುಕ್ ಮಾಡ್ಕೊಂಡ್ರೆ ನೀವು ಇಬ್ರಿಗೆ ಕಂಪಲ್ಸರಿಯಾಗಿ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೇಬೇಕು. ಆದ್ರಿಂದ ಒಂದು ಟಿಕೆಟ್ ಬಂದ್ಬಿಟ್ಟು ನಮ್ಗೆ 1000 ರೂಪಾಯಿ ಆಗಿರುತ್ತೆ. ಈ ಒಂದು ಫಸ್ಟ್ ಇನ್ ಫಸ್ಟ್ ಔಟ್ ಆರ್ಜಿತ ಸೇವಾ ಟಿಕೆಟ್ಸ್ ನ ನೀವು ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ದರ್ಶನ ಬಂದ್ಬಿಟ್ಟು ಸುಪಥಂ ಇಂದ ಇರುತ್ತೆ. ದೇವಸ್ಥಾನದ ಪಕ್ಕದಲ್ಲೇ ಸುಪಥಂ ಇರುವ ಕಾರಣ ನಿಮ್ಗೆ ದರ್ಶನ ಕೇವಲ 1 ಗಂಟೆಯಲ್ಲೇ ಆಗುತ್ತೆ. ನಿಮ್ಗೆ ಬೇಗ ದರ್ಶನ ಆಗ್ಬೇಕು ಅಂದ್ರೆ ನೀವು ಈ ಒಂದು ಅರ್ಜಿತ ಸೇವೆಗಳನ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ಈ ಸೇವೆಗಳನ್ನ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ತಿರುಮಲದಲ್ಲಿ ಸೇವೆ ನೋಡುವ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ನಿಮ್ಗೆ ದರ್ಶನ ಮಾಡ್ಕೊಳ್ಳುವ ಒಂದು ಅವಕಾಶ ಕೂಡ ಇರುತ್ತೆ. ಇನ್ನು ಈ ಒಂದು ಅರ್ಜಿತ ಸೇವೆಗಳು ನಮ್ಗೆ ಉತ್ಸವ ಮೂರ್ತಿಗೆ ನೆರವೇರುವ ಸೇವೆಗಳಾಗಿರುತ್ತೆ. ಅದ್ರ ಜೊತೆಗೆ ನಮ್ಗೆ ಡಿಸೆಂಬರ್ 22ನೇ ತಾರೀಕೆ ಮಧ್ಯಾಹ್ನ 3 ಗಂಟೆಗೆ ಮಾರ್ಚ್ ತಿಂಗಳ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ಈ ಆನ್ಲೈನ್ ವರ್ಚುವಲ್ ಸೇವಾ ಅಂದ್ರೆ ನಮ್ಗೆ ತಿರುಮಲದಲ್ಲಿ ಸೇವೆ ನೋಡುವ ಅವಕಾಶ ಇರೋದಿಲ್ಲ, ಕೇವಲ ದರ್ಶನ ಮಾಡ್ಕೊಳ್ಳುವ ಅವಕಾಶ ಮಾತ್ರ ಇರುತ್ತೆ. ಈಗ ನಮ್ಗೆ ಮಾರ್ಚ್ ತಿಂಗಳ ಕಂಪ್ಲೀಟ್ ಕೋಟಾ ಸೇವಾ ಮತ್ತೆ ದರ್ಶನದ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಅದನ್ನ ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಈ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ATC ಸರ್ಕಲ್, ಅಂದ್ರೆ 300 ರೂಪೀಸ್ ದರ್ಶನದ ಎಂಟ್ರಿ ಕ್ಯೂ ಲೈನ್ ಇಂದಾನೆ ನಿಮ್ಗೆ ದರ್ಶನಕ್ಕೆ ಕಳಿಸ್ತಾರೆ. ಸೊ ಆದಷ್ಟು ನಾವು ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳೋದೇನಂದ್ರೆ, ನೀವು 300 ರೂಪೀಸ್ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡೋಗಿ, ಯಾಕಂದ್ರೆ ಇದ್ರಲ್ಲಿ ನಿಮ್ಗೆ ಸೇವೆ ನೋಡುವ ಅವಕಾಶ ಕೂಡ ಇರೋದಿಲ್ಲ. ನೆಕ್ಸ್ಟ್ ನಮ್ಗೆ ಮಾರ್ಚ್ ತಿಂಗಳ ಅಂಗ ಪ್ರದಕ್ಷಿಣಾ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಈ ಅಂಗ ಪ್ರದಕ್ಷಿಣಾ ಸೇವೆ ಅಂದ್ರೆ ನಮ್ಗೆ ಇದು ಉಚಿತವಾದ ದರ್ಶನದ ಟಿಕೆಟ್ಸ್ ಆಗಿರುತ್ತೆ. ಈ ಸೇವೆ ಅಂದ್ರೆ ತಿರುಮಲದ ವೆಂಡಿ ವಾಕಿಲು ಅಥವಾ ಬೆಳ್ಳಿ ಬಾಗಿಲು ಅಂತ ಗೊತ್ತಿರುತ್ತೆ. ಅದ್ರೊಳಗೆ ನಾವು 1 ಸುತ್ತು ಉರುಳು ಸೇವೆ ಮಾಡ್ಬೇಕು. ಇದನ್ನೇ ಅಂಗ ಪ್ರದಕ್ಷಿಣಾ ಅಂತ ಕರೀತಾರೆ. ಇದು ಉಚಿತವಾದ ಟಿಕೆಟ್ಸ್ ಆದ ಕಾರಣ ಇದು ತುಂಬಾನೇ ಬೇಗ ಆನ್ಲೈನ್ ಅಲ್ಲಿ ಖಾಲಿ ಆಗುತ್ತೆ. ರಿಲೀಸ್ ಆದ 1 ಅಥವಾ 2 ನಿಮಿಷಕ್ಕೆ ಎಲ್ಲಾ ಟಿಕೆಟ್ಸ್ ಖಾಲಿ ಆಗ್ಬಿಡುತ್ತೆ. ಈಗ ನಮ್ಗೆ ಮಾರ್ಚ್ ತಿಂಗಳ ಕಂಪ್ಲೀಟ್ ಕೋಟಾನ ಡಿಸೆಂಬರ್ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಏನು ಅದ್ರ ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ನಮ್ಗೆ ಮಾರ್ಚ್ ತಿಂಗಳ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನ ನಮ್ಗೆ ಡಿಸೆಂಬರ್ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ಸ್ ಕೂಡ ನಮ್ಗೆ ಉಚಿತವಾದ ಟಿಕೆಟ್ಸ್ ಆಗಿರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡ್ಬೇಕಾಗಿರಲ್ಲ. ಇನ್ನು ಸೀನಿಯರ್ ಸಿಟಿಸನ್ ಕೋಟಾಲಿ ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೊಳ್ಬೇಕು ಅಂದ್ರೆ ನೀವು 65 ವರ್ಷದ ಮೇಲ್ಪಟ್ಟಿನವರು ಈ ಒಂದು ಕೋಟಾದಲ್ಲಿ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ.
ಇದರಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ ಸೀನಿಯರ್ ಸಿಟಿಸನ್ ಕೋಟಾ ಆದ್ರೆ. ಇದರಲ್ಲಿ ಇನ್ನೂ 2 ಕ್ಯಾಟಗರಿಯಲ್ಲಿ ನಮಗೆ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ಒಂದು ಫಿಸಿಕಲಿ ಡಿಸೇಬಲ್ಡ್ ಕೋಟಾ, ಇನ್ನೊಂದು ಮೆಡಿಕಲ್ ಕೇಸಸ್ ಅಂತ. ನೀವು ಫಿಸಿಕಲಿ ಡಿಸೇಬಲ್ಡ್ ಕೋಟಾ ಅಲ್ಲಿ ಟಿಕೆಟ್ಸ್ ನ ಬುಕ್ ಮಾಡ್ಕೊಂತಿದ್ರೆ ನಿಮ್ಮ ಒಂದು ಡಿಸೆಬಿಲಿಟಿ 20% ಗಿಂತ ಜಾಸ್ತಿ ಇರಬೇಕು. ಮತ್ತೆ ನೀವು ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ನಮೆಂಟ್ ಇಂದ ನಿಮಗೆ ಫಿಸಿಕಲಿ ಡಿಸೇಬಲ್ಡ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ, ಅದನ್ನ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಇನ್ನು ಮೆಡಿಕಲ್ ಕೋಟಾ ಅಲ್ಲಿ ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೊಂತಿದ್ರೆ ನಿಮಗೆ ಏನಾದ್ರೂ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ ಡಯಾಲಿಸಿಸ್, ಓಪನ್ ಹಾರ್ಟ್ ಸರ್ಜರಿ ಈ ತರದ ಮೆಡಿಕಲ್ ಕೇಸಸ್ ಇದ್ರೆ ನೀವು ಮೆಡಿಕಲ್ ಕೋಟಾ ಅಲ್ಲಿ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇದು ಕೂಡ ಉಚಿತವಾಗಿರುತ್ತೆ. ಸೊ ಈ ಕೋಟಾದಲ್ಲಿ ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಈ 3 ಕೋಟಾ ಅಲ್ಲಿ ನೀವು ಯಾವುದೇ ಕೋಟಾ ಅಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡ್ರು ಕೂಡ ಉಚಿತವಾಗಿರುತ್ತೆ. ಇದನ್ನ ನಮಗೆ ಮಾರ್ಚ್ ತಿಂಗಳ ಟಿಕೆಟ್ಸ್ ಡಿಸೆಂಬರ್ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ಗೆ ಡಿಸೆಂಬರ್ 23ನೇ ತಾರೀಕೆ ಬೆಳಗ್ಗೆ 11 ಗಂಟೆಗೆ ಮಾರ್ಚ್ ತಿಂಗಳ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಏನು ಅಂದ್ರೆ ನಮ್ಗೆ ದೇವರನ್ನ ಅತಿ ಸಮೀಪದಿಂದ ದರ್ಶನ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ ಈ ಟಿಕೆಟ್ಸ್ ಅಲ್ಲಿ. ಇದರಲ್ಲಿ ನಾವು 10,000 ರೂಪಾಯಿ ಶ್ರೀವಾಣಿ ಟ್ರಸ್ಟ್ ಗೆ ಡೊನೇಟ್ ಮಾಡ್ಬೇಕು, ಮತ್ತೆ 500 ರೂಪಾಯಿ ಕೊಟ್ಟು ನಾವು VIP ಬ್ರೇಕ್ ದರ್ಶನದ ಟಿಕೆಟ್ಸ್ ನ ಪಡಿಬೇಕಾಗಿರತ್ತೆ. ಸೊ ಒಬ್ಬರಿಗೆ ಈ ಒಂದು ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 10,500 ರೂಪಾಯಿ ಆಗಿರತ್ತೆ. ನೀವೇನಾದ್ರೂ ಇಬ್ಬರಿಗೆ ಟಿಕೆಟ್ಸ್ ಬುಕ್ ಮಾಡ್ಕೊಂತಿದ್ದೀರಾ ಅಂದ್ರೆ ನಿಮ್ಗೆ 21,000 ರೂಪಾಯಿ ಆಗಿರುತ್ತೆ. ಯಾರೆಲ್ಲ ಈ ಟಿಕೆಟ್ಸ್ ಬುಕ್ ಮಾಡ್ಕೊಂತೀರಾ ನಿಮ್ಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಇಂದ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇದರಲ್ಲಿ ನಿಮ್ಗೆ ತುಂಬಾನೇ ಚೆನ್ನಾಗಿ ದರ್ಶನ ಆಗುತ್ತೆ, ಯಾವುದೇ ರೀತಿಯ ನೂಕಾಟ ಕೂಡ ಇರೋದಿಲ್ಲ, ಮತ್ತೆ ದೇವರನ್ನ ನೀವು ಅತಿ ಸಮೀಪದಿಂದ ದರ್ಶನ ಮಾಡ್ಕೋಬಹುದಾಗಿರತ್ತೆ. ನೆಕ್ಸ್ಟ್ ನಮ್ಗೆ ಬಹು ನಿರೀಕ್ಷಿತವಾದ ತಿರುಮಲದ 300 ರೂಪಾಯಿ ಟಿಕೆಟ್ಸ್ ಅಂದ್ರೆ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನ ನಮ್ಗೆ ಡಿಸೆಂಬರ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ನಮ್ಗೆ ಮಾರ್ಚ್ ತಿಂಗಳ ಕಂಪ್ಲೀಟ್ ಕೋಟಾ ಟಿಕೆಟ್ಸ್ ನ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈ 300 ರೂಪೀಸ್ ಟಿಕೆಟ್ಸ್ ನ ನಾವು ಒಂದು ಲಾಗಿನ್ ID ಇಂದ 6 ಜನಕ್ಕೆ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ನೀವೇನಾದ್ರೂ ಫ್ಯಾಮಿಲಿ ಮೆಂಬರ್ಸ್ ಹೋಗ್ಬೇಕು ಅನ್ಕೊಂಡಿದ್ರೆ ನೀವು ಈ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. ಯಾರೆಲ್ಲ ಈ ಟಿಕೆಟ್ಸ್ ನ ಬುಕ್ ಮಾಡ್ಕೊಂತೀರಾ ನಿಮ್ಗೆ ದರ್ಶನದ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ATC ಸರ್ಕಲ್ ಇರುತ್ತೆ. ಮತ್ತೆ ಈ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ದರ್ಶನ ಆಗ್ಲಿಕ್ಕೆ 5 ರಿಂದ 6 ಗಂಟೆಗಳ ಸಮಯ ಕೂಡ ಹಿಡಿಬಹುದಾಗಿರುತ್ತೆ. ಇನ್ನು ಈ ಟಿಕೆಟ್ಸ್ ನಿಮ್ಗೆ ಬೇಗ ಬುಕ್ ಆಗ್ಬೇಕು ಅಂದ್ರೆ ನಮ್ಗೆ ಹಲವಾರು ಸ್ಲಾಟ್ಸ್ ಅಲ್ಲಿ ಟಿಕೆಟ್ಸ್ ನ ರಿಲೀಸ್ ಮಾಡ್ತಾರೆ. ನಿಮ್ಗೆ ಯಾವ ಸ್ಲಾಟ್ ಅಲ್ಲಿ ನಂಬರ್ ಆಫ್ ಟಿಕೆಟ್ ಅವೈಲಬಿಲಿಟಿ ಜಾಸ್ತಿ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡ್ರೆ ಈಸಿಯಾಗಿ ನಿಮ್ಮ ಟಿಕೆಟ್ಸ್ ಬುಕ್ ಆಗುತ್ತೆ. ನೆಕ್ಸ್ಟ್ ನಮ್ಗೆ ಮಾರ್ಚ್ ತಿಂಗಳ ತಿರುಮಲ ಮತ್ತೆ ತಿರುಪತಿ ಅಕಾಮಿಡೇಷನ್ ನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನ ನಮ್ಗೆ ಡಿಸೆಂಬರ್ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ನಮ್ಗೆ ತಿರುಮಲದಲ್ಲಿ ಆನ್ಲೈನ್ ಅಲ್ಲಿ ನಿಮ್ಗೆ ರೂಮ್ಸ್ ಬೇಕು ಅಂದ್ರೆ ನೀವು ಆನ್ಲೈನ್ ಅಲ್ಲಿ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ನೀವು ತಿರುಮಲದಲ್ಲಿ ಆನ್ಲೈನ್ ನಲ್ಲಿ ರೂಮ್ಸ್ ಬುಕ್ ಮಾಡ್ಕೋಬಹುದಾಗಿರುತ್ತೆ. ತಿರುಮಲದಲ್ಲಿ ನಮ್ಗೆ 3 ಕ್ಯಾಟಗರಿಯ ರೂಮ್ಸ್ ನ ರಿಲೀಸ್ ಮಾಡ್ತಾರೆ. ಒಂದು 100 ರೂಪೀಸ್ ರೂಮ್, ಇನ್ನೊಂದು 1000 ರೂಪೀಸ್ ರೂಮ್, ಇನ್ನೊಂದು 1500 ರೂಪೀಸ್ ರೂಮ್ ಆಗಿರುತ್ತೆ. ನೀವು 100 ರೂಪೀಸ್ ರೂಮ್ ಬುಕ್ ಮಾಡ್ಕೊಂಡ್ರೆ ನೀವು 500 ರೂಪೀಸ್ ಕಾಷನ್ ಡೆಪಾಸಿಟ್ ಪೇ ಮಾಡ್ಬೇಕಾಗಿರುತ್ತೆ. ಇನ್ನು 1000 ಅಥವಾ 1500 ರೂಪೀಸ್ ರೂಮ್ಗೆ ನೀವು ಅಷ್ಟೇ ಅಮೌಂಟ್ ನ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡ್ಬಿಟ್ಟು ನೀವು ತಿರುಮಲದಲ್ಲಿ ಆನ್ಲೈನ್ ರೂಮ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ತಿರುಪತಿಯಲ್ಲೂ ಕೂಡ ನಮ್ಗೆ 2 ಕ್ಯಾಟಗರಿಯಲ್ಲಿ ರೂಮ್ಸ್ ನ ರಿಲೀಸ್ ಮಾಡ್ತಾರೆ. ಒಂದು ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್, ಇನ್ನೊಂದು ತಿರುಪತಿ ಅಂತ. ಯಾರೆಲ್ಲ ದರ್ಶನದ ಟಿಕೆಟ್ ಬುಕ್ ಮಾಡ್ಕೊಂಡು ನಿಮ್ಗೆ ತಿರುಪತಿಯಲ್ಲಿ ರೂಮ್ಸ್ ಬೇಕು ಅಂದ್ರೆ ನೀವು ತಿರುಪತಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ತಿರುಪತಿಯಲ್ಲಿ ರೂಮ್ಸ್ ನ ಬುಕ್ ಮಾಡ್ಕೋಬಹುದು. ಇನ್ ಕೇಸ್ ನೀವು ಯಾವುದೇ ರೀತಿ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ದಲೆ ನೀವು ಮಾರ್ಚ್ ತಿಂಗಳಲ್ಲಿ ಏನಾದ್ರೂ ತಿರುಮಲಕ್ಕೆ ಹೋಗ್ತಿದ್ದೀರಾ ಅಂದ್ರೆ ನೀವು ಜಸ್ಟ್ ತಿರುಪತಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕೂಡ ನೀವು ಆನ್ಲೈನ್ ಅಲ್ಲಿ ರೂಮ್ಸ್ ನ ಬುಕ್ ಮಾಡ್ಕೋಬಹುದಾಗಿರತ್ತೆ. ಇನ್ನು ಅದೇ ರೀತಿ ತುಂಬಾ ಜನಕ್ಕೆ ಎಲ್ಲಾ ಟಿಕೆಟ್ಸ್ ಕೂಡ ನಮ್ಗೆ 3 ಮಂತ್ಸ್ ಮುಂಚೆನೆ ರಿಲೀಸ್ ಮಾಡ್ತಾರೆ. ನಾವು ಜಸ್ಟ್ 1 ವೀಕ್ ಮುಂಚೆ ಟಿಕೆಟ್ಸ್ ನ ಬುಕ್ ಮಾಡ್ಕೊಂಡು ದರ್ಶನಕ್ಕೆ ಹೋಗ್ಬೋದಾ ಅಂತ ಸಾಕಷ್ಟು ಜನ ಕೇಳ್ತಾರೆ. ಅವರಿಗೆಲ್ಲ ಒಂದು ಶುಭ ಸುದ್ದಿ ಇದೆ. ಅದೇನಂದ್ರೆ ನಮ್ಗೀಗ ಜನವರಿ ತಿಂಗಳ ದಿವ್ಯ ಅನುಗ್ರಹ ಹೋಮದ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನ ನಮ್ಗೆ ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈ ದಿವ್ಯ ಅನುಗ್ರಹ ಹೋಮದ ಕಾಸ್ಟ್ ಬಂದ್ಬಿಟ್ಟು ನಮ್ಗೆ 1600 ರೂಪಾಯಿ ಆಗಿರುತ್ತೆ. ಈ ಟಿಕೆಟ್ ಅಲ್ಲಿ ನಮ್ಗೆ ಒಂದು ಟಿಕೆಟ್ ಅಲ್ಲಿ ಇಬ್ರನ್ನ ಅಲೋ ಮಾಡ್ತಾರೆ ದರ್ಶನಕ್ಕೆ. ಇದ್ರಲ್ಲಿ ನೀವು ಬೆಳಗ್ಗೆ 8 ಗಂಟೆಗೆ ಅಲಿಪಿರಿ ಹತ್ರ ಇರುವ ಸಪ್ತಗೌ ಪ್ರದಕ್ಷಿಣಾ ಶಾಲಾ ಹತ್ರ ನೀವು ಹೋಮನ ಅಟೆಂಡ್ ಆಗ್ಬೇಕು. ಅದಾದ ನಂತರ ಮಧ್ಯಾಹ್ನ 3 ಗಂಟೆಗೆ ನಿಮ್ಗೆ ATC ಸರ್ಕಲ್ ಇಂದ 300 ರೂಪೀಸ್ ದರ್ಶನದ ಕ್ಯೂ ಲೈನ್ ಅಲ್ಲಿ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇನ್ನು ಯಾರೆಲ್ಲ ಈಗ ಜನವರಿ ತಿಂಗಳಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ ನೀವು ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಈ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಅದೇ ರೀತಿ ನಮ್ಗೆ TTD ಲೋಕಲ್ ಟೆಂಪಲ್ ಸೇವಾಸ್ ನ ಕೂಡ ರಿಲೀಸ್ ಮಾಡ್ತಾರೆ. ಯಾರಿಗೆಲ್ಲ ತಿರುಪತಿಯ ಲೋಕಲ್ ಟೆಂಪಲ್ಸ್ ಅಲ್ಲಿ ಆರ್ಜಿತ ಸೇವೆ ನೋಡ್ಬೇಕು ಅಂತ ಆಸೆ ಇರುತ್ತೆ ಅವರು ಕೂಡ ಜನವರಿ ತಿಂಗಳ ಒಂದು ಆರ್ಜಿತ ಸೇವಾ ಟಿಕೆಟ್ಸ್ ನ ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇದರಲ್ಲಿ ನಮ್ಗೆ ಶ್ರೀನಿವಾಸ ಮಂಗಾಪುರದಲ್ಲಿರುವ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಸೇವೆಗಳಾಗಿರ್ಬೋದು ಅಥವಾ ತಿರುಚಾನೂರಿನಲ್ಲಿರುವ ಪದ್ಮಾವತಿ ಅಮ್ಮನವರ ದೇವಸ್ಥಾನದ ಸೇವೆಗಳಾಗಿರ್ಬೋದು ಇದನ್ನೆಲ್ಲ ಕೂಡ ನಮ್ಗೆ ಜನವರಿ ತಿಂಗಳಿಗೆ ರಿಲೀಸ್ ಮಾಡ್ತಿದ್ದಾರೆ.
ಇದನ್ನ ನಾವು ಡಿಸೆಂಬರ್ 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬುಕ್ ಮಾಡ್ಕೋಬಹುದಾಗಿರತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್. ಇದೇ ರೀತಿಯ ಇನ್ನು ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್ ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.